ವಿಧಿಯಾಟದ ಭಾಗ 5 ಕಥೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಖಂಡಿತ ನೋಡಿ. ಅನನ್ಯ ತನ್ನ ಜಾಗದಿಂದ ಎದ್ದು ನಿಂತು ಚೇತನ್ ಜೊತೆ ಹೋಗುತ್ತಿದ್ದ ವಿರಾಟ್ ಅನ್ನು ನೋಡುತ್ತಿದ್ದಳು. ವಿರಾಟನ್ನು ನೋಡುತ್ತಾ ಅನನ್ಯ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನನ್ಯ ಮತ್ತು ಚೇತನ್ ಹೋದ ನಂತರ ವಿಕ್ರಮ್ ಕಣ್ಣು ವಿರಾಟ್ ಮೇಲೆ ನೆಡುತ್ತದೆ. ವಿಕ್ರಮ್ ವಿರಾಟ್ ಕಡೆ ನೋಡಿ, ವಿರಾಟ್, ಏನಾದರೂ ವಿಷಯ ನನ್ನಿಂದ ಮುಚ್ಚಿಡ್ತಿದ್ರೆ ನನಗೆ ಹೇಳು, ಯಾಕಂದರೆ ಈ ಮಾತು ಬೇರೆಯವರಿಂದ ನನಗೆ ಗೊತ್ತಾದರೆ ನಿನಗೆ ಗೊತ್ತಲ್ವಾ ಅಂತ ಅಂದ. ವಿರಾಟ್ ತನ್ನ ಡ್ರಿಂಕ್ಸನ್ನು ಇಟ್ಟುಕೊಂಡು ತನ್ನ ಜಾಗದಿಂದ ಎದ್ದು ನಿಂತು, ಹೇಗೆ ಬಿಹೇವ್ ಮಾಡ್ತಿದ್ದೀಯಾ, ನನ್ನ ಹತ್ರ ಇರೋದರಲ್ಲೇ ಬೆಸ್ಟ್ ಆದ ವಸ್ತುವನ್ನು ಕಸಿದುಕೊಳ್ಳೋಕೆ ಟ್ರೈ ಮಾಡಿರೋರ ಹಾಗೆ. ನೀನು ಇದನ್ನು ನೋಟಿಸ್ ಮಾಡಿಲ್ವಾ? ಅನನ್ಯ ಗಾರ್ಲಿಕ್ ಬ್ರೆಡ್ ಮುಟ್ಟಿದ ಕೂಡಲೇ ಆಕೆಯ ಕೈಯಲ್ಲಿ ತುರುಕಿ ಶುರುವಾಯಿತು ಅಂತ. ಅದಕ್ಕೆ ನಾನು ಜಸ್ಟ್ ಅದನ್ನು ನೋಟಿಸ್ ಮಾಡಿ ಗೆಸ್ ಮಾಡಿದ್ದೆ. ಅದರಿಂದಲೇ ನನಗೆ ಅನನ್ಯಾಗೆ ಗಾರ್ಲಿಕ್ ಅಲರ್ಜಿ ಇದೆ ಅಂತ ಗೊತ್ತಾಯಿತು. ಅಷ್ಟು ಹೇಳಿ ಅವನು ಆ ರೂಮಿನಿಂದ ಹೊರಗಡೆ ಹೋಗೋಕೆ ಶುರು ಮಾಡ್ತಾನೆ. ನೀನು ಇದ್ದಕ್ಕಿದ್ದಂತೆ ಈ ಪಾರ್ಟಿಗೆ ಬಂದಿರೋದು ನಿಜಕ್ಕೂ ಕಾಕತಾಳೀಯ ಅಲ್ವಾ? ಇಲ್ಲ ಅಂದರೆ ಏನೋ ತೋರಿಸೋಕೆ ಟ್ರೈ ಮಾಡ್ತಿದ್ದೀಯಾ? ವಿಕ್ರಮ್ ತನ್ನ ಜಾಗದಿಂದ ಎದ್ದು ನಿಂತುಕೊಂಡು ಕೇಳಿದ. ವಿಕ್ರಮ್, ನನ್ನ ಲೈಫ್ನಲ್ಲಿ ನಾನು ಇಂಟರ್ಫಿಯರ್ ಮಾಡ್ತಿದ್ದೀನಿ ಅಂತ ನಿನಗೆ ಯಾಕೆ ಅನಿಸ್ತಿದೆ? ನಾನು ಇಲ್ಲೇ ಇದ್ದಿದ್ದು ಬರೀ ಕಾಕತಾಳೀಯ ಅಷ್ಟೇ. ಅದಕ್ಕೆ ನಿನ್ನನ್ನು ಜಾಯಿನ್ ಆಗೋಣ ಅಂತ ಅಂದುಕೊಂಡೆ. ಆದರೆ ಬಹುಶಃ ಈ ಪಾರ್ಟಿಗೆ ನಾನು ಬಂದಿರೋದು ನಿನಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಮಾತನ್ನು ಸಮಾಧಾನ ಮಾಡುತ್ತಾ ಮನೋಜ್ ತನ್ನ ಜಾಗದಿಂದ ಎದ್ದು ನಿಂತು ಹೇಳಿದ. ವಿಕ್ರಮ್, ವಿರಾಟ್ ನಿನ್ನ ಹತ್ರ ಏನೋ ಮುಚ್ಚಿರ್ತಿದ್ದಾನೆ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ? ವಿರಾಟ್ ಅಲ್ಲೇ ಇದ್ದಿದ್ದು ಒಂದು ಕಾಕತಾಳೀಯ ಅಷ್ಟೇ. ಹಾಗೂ ನಿನಗೆ ಗೊತ್ತಲ್ವಾ ವಿರಾಟ್ ಹೆಚ್ಚಾಗಿ ಇಲ್ಲಿಗೆ ಬರ್ತಿರ್ತಾನೆ ಅಂತ. ಆದರೆ ಯಾಕೆ ಅವನು ಇಲ್ಲಿಗೆ ಯಾಕೆ ಬರೋದು, ಯಾಕೆ? ವಿಕ್ರಮ್ ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದ. ವಿಕ್ರಮ್, ನಿನಗೆ ಇದರ ಕಾರಣ ಗೊತ್ತಿದೆ. ಅಷ್ಟು ಹೇಳಿ ವಿರಾಟ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿರಾಟ್ ಹೋಗುವುದನ್ನು ನೋಡಿ ವಿಕ್ರಮ್ ಇವತ್ತು ಹೇಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವತ್ತಿಗಿಂತ ಮುಂಚೆ ಇವನು ಹೆಚ್ಚಿಗೆ ಸುಮ್ಮನೆ ಇರ್ತಿದ್ದ ಅಲ್ವಾ? ಯಾಕೋ ನನಗೆ ವಿರಾಟ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತಾ ಇದೆ ಅಂತ ಅಂದ. ವಿಕ್ರಮ್ ಮನೋಜ್ ಕಡೆ ನೋಡಿ, ಇದು ಬರೀ ಕಾಕತಾಳೀಯ ಅಲ್ವಾ? ನೀನು ಇದನ್ನು ಜಾಸ್ತಿನೇ ಸೀರಿಯಸ್ ಆಗಿ ತಗೊತಿದ್ದೀಯಾ? ನೀನು ಬಿಟ್ಟು ಬೇರೆ ಯಾರಾದರೂ ನಿನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡಿದರೆ ಅನ್ನೋ ಚಿಂತೆ ನಿನಗಾ ಅಂದ. ನಿನ್ನ ಈ ಕೆಲಸಕ್ಕೆ ಬಾರದ ಮಾತುಗಳನ್ನು ನಿಲ್ಲಿಸು ಮನೋಜ್. ಅಷ್ಟು ಹೇಳಿ ವಿಕ್ರಮ್ ಆ ರೂಮಿನಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಮನೋಜ್ ಅಲ್ಲಿರುವ ಎಲ್ಲರಿಗೂ ಬಾಯ್ ಹೇಳಿ ವಿಕ್ರಮ್ ಹಿಂದೆ ಹೋಗುತ್ತಾನೆ. ಮತ್ತೊಂದೆಡೆ ಅನನ್ಯ ಮನೆಗೆ ತಲುಪಿ ತನ್ನ ರೂಮ್ನಲ್ಲಿ ಓಡಾಡುತ್ತಾ ಯೋಚಿಸುತ್ತಿರುತ್ತಾಳೆ. ವಿರಾಟ್ಗೆ ಆಕೆಯ ಗಾರ್ಲಿಕ್ ಅಲರ್ಜಿಯ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಆಕೆಗೆ ಅರ್ಥವಾಗ್ತಿರಲಿಲ್ಲ. ಒಂದು ವೇಳೆ ಆತನಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾ? ಒಂದು ವೇಳೆ ಆತನಿಗೆ ನನ್ನ ಬಗ್ಗೆ ಗೊತ್ತಿದ್ದರೆ ನನಗೆ ಅದರಿಂದ ಸಹಾಯ ಸಿಗಬಹುದು. ಬಹುಶಃ ಆತನಿಗೆ ನನ್ನ ಅಪ್ಪ ಅಮ್ಮ ಗೊತ್ತಿರಬಹುದು. ಹಾಗಂದರೆ ಖಂಡಿತ ಅವನು ನನ್ನ ಬಗ್ಗೆ ಸಹಾಯ ಮಾಡಬಲ್ಲ. ಸುಮಮ್ಮ ಅತ್ತೆ ಕೂಡ ಹೇಳಿದರು ನಿನ್ನ ಅಪ್ಪ ಅಮ್ಮ ನನ್ನ ಹುಡುಕಬೇಕು ಅಂತ. ಬಹುಶಃ ಆತನಿಗೆ ನನ್ನ ಅಪ್ಪ ಅಮ್ಮ ಗೊತ್ತಿರಬಹುದು. ಇದೇ ಥರದ ಯೋಚನೆಗಳಲ್ಲಿ ಅವಳು ಇತ್ತಿಂದಿತ್ತ ಓಡಾಡುತ್ತಿದ್ದಳು. ಆಗ ಏನೋ ಯೋಚಿಸಿ ತನ್ನ ಫೋನ್ನಿಂದ ಧೀರಜ್ಗೆ ಕಾಲ್ ಮಾಡಿ, ಧೀರಜ್ ಫೋನ್ ಎತ್ತಿ, ಏನಾಯಿತು, ಇಷ್ಟು ರಾತ್ರಿಯಲ್ಲಿ ಯಾಕೆ ಫೋನ್ ಮಾಡಿದೆ ಅಂತ ಕೇಳಿದ. ನೀನು ನನಗೆ ಸಹಾಯ ಮಾಡಲ್ವಾ? ಹೌದು ಹೇಳು, ನಿನಗೆ ಏನು ಸಹಾಯ ಬೇಕು? ಧೀರಜ್ ಅಂದ, ನಾನು ಹಗಲು ರಾತ್ರಿ ನಿನ್ನ ಸೇವೆ ಮಾಡೋಕೆ ಇಲ್ಲೇ ಇದ್ದೀನಲ್ಲ, ನೀನು ಸ್ವಲ್ಪ ಜಾಸ್ತಿನೇ ಮಾತನಾಡುತ್ತಿದ್ದೀಯಾ? ಅನನ್ಯ ಫೋನ್ನಲ್ಲಿ ಅಂದಳು. ಸರಿ ಹೇಳು, ನಿನಗೆ ನನ್ನಿಂದ ಏನು ಸಹಾಯ ಬೇಕು? ನನಗೆ ವಿರಾಟ್ ಬಗ್ಗೆ ಪತ್ತೆ ಹಚ್ಚಿ ಹೇಳ್ತೀಯಾ? ವಿರಾಟ್ ಅಂದರೆ ಯಾರು ಮತ್ತು ಆತನ ಫ್ಯಾಮಿಲಿ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀಯಾ? ನೀನು ಎಲ್ಲಿಯಾದರೂ ಮುಂಬೈ ನಗರದ ಅತಿ ದೊಡ್ಡ ಮಿಲಿಟರಿ ಫ್ಯಾಮಿಲಿಯ ದೊಡ್ಡ ಮಗ ವಿರಾಟ್ ಬಚ್ಚಿ ಬಗ್ಗೆ ಮಾತಾಡ್ತಿದ್ದೀಯಾ ಅಲ್ವಾ? ಧೀರಜ್ ಕೇಳಿದ. ನನಗೆ ಗೊತ್ತಿಲ್ಲ, ನಾನು ನಿನಗೆ ಸ್ವಲ್ಪ ಹೊತ್ತಿನಲ್ಲಿ ಪತ್ತೆ ಹಚ್ಚಿ ಹೇಳ್ತೀನಿ. ಅನನ್ಯ ಅಷ್ಟು ಹೇಳಿ ಫೋನ್ ಇಟ್ಟು ಬಿಟ್ಟಳು. ಫೋನ್ ಇಟ್ಟ ನಂತರ, ಬಚ್ಚಿ ಫ್ಯಾಮಿಲಿ, ಈ ಫ್ಯಾಮಿಲಿಯ ಹೆಸರು ನನ್ನ ಸುಮಮ್ಮ ಅತ್ತೆ ಬಾಯಿಂದಲೂ ಕೇಳಿದ್ದೆ ಮತ್ತು ನನ್ನ ಪ್ರಶ್ನೆಗಳಿಗೆ ವಿರಾಟ್ ಉತ್ತರ ಕೊಡಬಹುದು ಆತನಿಗೆ ಅನಿಸುತ್ತದೆ. ಇದೇ ಯೋಚನೆಯಲ್ಲಿ ಅವಳು ಅತ್ತ ನಡೆಯುತ್ತಿದ್ದಳು. ವಿಕ್ರಮ್ ಮನೆಗೆ ಬಂದು ಲಿವಿಂಗ್ ಏರಿಯಾದಲ್ಲಿ ಅನನ್ಯ ಇಲ್ಲದಿರುವುದನ್ನು ನೋಡಿ ಅವಳು ರೂಮ್ನಲ್ಲಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ರೂಮ್ ತಲುಪಿ ನೋಡಿದಾಗ ಅನನ್ಯ ತನ್ನದೇ ಯೋಚನೆಯಲ್ಲಿ ರೂಮ್ನಲ್ಲಿ ಓಡಾಡುತ್ತಿರುತ್ತಾಳೆ. ಇದನ್ನು ನೋಡಿ ಅವನು ಅನನ್ಯ ಕಡೆ ತನ್ನ ಹೆಜ್ಜೆಗಳನ್ನು ಹಾಕುತ್ತಾನೆ. ನೀನು ಇಷ್ಟು ಹೊತ್ತಿನಿಂದ ಏನು ಯೋಚನೆ ಮಾಡುತ್ತಿದ್ದೀಯಾ? ವಿಕ್ರಮ್ ಅನನ್ಯಳನ್ನು ಕೇಳಿದ. ತನ್ನ ಯೋಚನೆಯಿಂದ ಹೊರಬಂದು ಅನನ್ಯ ವಿಕ್ರಮ್ ಕಡೆ ನೋಡಿ, ನಿಮ್ಮ ಫ್ರೆಂಡ್ ವಿರಾಟ್ ಸರ್ ನೇಮ್ ಏನು ನನಗೆ ಹೇಳ್ತೀರಾ? ಅನನ್ಯ ನಿರೀಕ್ಷೆಯ ಕಣ್ಣುಗಳಿಂದ ವಿಕ್ರಮ್ ಕಡೆ ನೋಡಿ ಕೇಳಿದಳು. ವಿರಾಟ್ ಬಚ್ಚಿ. ಆದರೆ ಇದೆಲ್ಲ ತಿಳಿದುಕೊಂಡು ನೀನೇನು ಮಾಡ್ತೀಯಾ? ನೀನು ನಿನ್ನ ಗಂಡನ ಸರ್ ನೇಮ್ ತಿಳಿದುಕೊಳ್ಳಬೇಕಲ್ವಾ? ಅಷ್ಟು ಹೇಳಿ ವಿಕ್ರಮ್ ನಗುತ್ತಾನೆ. ನಾನು ಜೋಕ್ ಮಾಡು ಮೂಡ್ನಲ್ಲಿಲ್ಲ ಅನನ್ಯ ಏನು ಯೋಚಿಸುತ್ತಾ ಅಂದಳು. ಆತನಿಗೆ ನನ್ನ ಗಾರ್ಲಿಕ್ ಅಲರ್ಜಿಯ ಬಗ್ಗೆ ಹೇಗೆ ಗೊತ್ತಾಯಿತು?
ವಿಕ್ರಮ್. ಅನನ್ಯ ಅಷ್ಟು ಯೋಚಿಸುವುದನ್ನು ನೋಡಿ ಆಕೆಯ ಭುಜದ ಮೇಲೆ ಕೈಯಿಟ್ಟು ಸಮಾಧಾನ ಮಾಡುತ್ತಾ, ಯಾಕಂದರೆ ನೀನು ಗಾರ್ಲಿಕ್ ಬ್ರೆಡ್ ಮುಟ್ಟಿದ್ದೆ ಮತ್ತು ವಿರಾಟ್ ಅದನ್ನು ನೋಟಿಸ್ ಮಾಡಿದ್ದ, ಆದ್ದರಿಂದಲೇ ನಿನಗೆ ಗಾರ್ಲಿಕ್ ಅಲರ್ಜಿ ಇದೆ ಅಂತ ಆತನಿಗೆ ಗೊತ್ತಾಯಿತು. ವಿಕ್ರಮ್ ಈ ಮಾತು ಕೇಳಿ ಅನನ್ಯ ಶಾಂತವಾಗಿ, ಓ ಇದರಿಂದಲೇನಾ ಆತನಿಗೆ ನನಗೆ ಗಾರ್ಲಿಕ್ ಅಲರ್ಜಿ ಇದೆ ಅಂತ ಗೊತ್ತಾಯಿತು. ನಾನು ಸುಮ್ಮನೆ ಅಂದುಕೊಂಡಿದ್ದೆ ಅವನು ಖಂಡಿತ ನನ್ನ ಕುಟುಂಬಕ್ಕೆ ಸೇರಿದವನಾಗಿರಬಹುದು ಅಂತ ಎಂದು ಅನನ್ಯ ರಿಲ್ಯಾಕ್ಸ್ ಆಗಿ ತಾನು ಹೇಳಬಾರದಿದ್ದ ಮಾತನ್ನು ಆಡಿಬಿಟ್ಟಳು. ನಿಮ್ಮ ಕುಟುಂಬಕ್ಕೆ ಸೇರಿದವನಾಗಿರಬಹುದು ಅಂತ ನೀನು ಏನು ಹೇಳಿದೆ? ವಿಕ್ರಮ್ ಅನುಮಾನದಿಂದ ಕೇಳಿದ. ನಾನು ಹಾಗೆ ಅರ್ಥದಲ್ಲಿ ಹೇಳಲಿಲ್ಲ. ನನ್ನ ಅರ್ಥ, ನಾನು ನಿಮ್ಮ ಫ್ರೆಂಡನ್ನು ಭೇಟಿ ಮಾಡಿದ್ದೆ, ಆದರೆ ಇನ್ನೂ ನಿಮ್ಮ ಫ್ಯಾಮಿಲಿ ಭೇಟಿ ಮಾಡಿರಲಿಲ್ಲವಲ್ಲ, ಹಾಗಾಗಿ ನಾನು ಯಾವಾಗ ಅವರನ್ನು ಭೇಟಿ ಮಾಡ್ತೀನಿ. ಮಾತನ್ನು ತಿರುಗಿಸಲು ಅನನ್ಯ ಏನೋ ಒಂದನ್ನು ಹೇಳಿದಳು. ಅನನ್ಯನ ಈ ಮಾತು ಕೇಳಿ ವಿಕ್ರಮ್, ಓ ಅಂದೆಯೇ ನಿನಗೆ ನನ್ನ ಅಪ್ಪ ಅಮ್ಮನನ್ನು ಬೇಗನೆ ಭೇಟಿ ಮಾಡೋ ಆಸೆ ಇದೆ ಅಲ್ವಾ? ಹಾಗಾದರೆ ಸರಿ, ನಿನ್ನ ಆ ಆಸೆಯನ್ನು ನಾಳೆನೇ ಈಡೇರಿಸ್ತೀನಿ. ವಿಕ್ರಮ್ನ ಈ ಮಾತು ಕೇಳಿ ಅನನ್ಯ, ನನ್ನ ಅರ್ಥ ಈಗಲ್ಲ, ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಾಳೆ ನಾನು ನಿಮ್ಮ ಅಪ್ಪ ಅಮ್ಮನನ್ನು ಭೇಟಿ ಮಾಡೋಕ್ಕಾಗಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ಅಷ್ಟು ಹೇಳಿ ಅವಳು ಮಲಗಲು ಹಾಸಿಗೆ ಕಡೆ ಹೋಗುತ್ತಾಳೆ. ಹಾಗಂದರೆ ಊಟ ಯಾರು ಮಾಡ್ತಾರೆ? ನಾನು ಕೆಲಸದವರ ಹತ್ರ ಹೇಳಿ ಊಟ ಮಾಡಿಸಿದ್ದೇನೆ, ವಿಕ್ರಮ್ ಅಂದ. ನಾನು ಸ್ವಲ್ಪ ಹೊತ್ತಿನಲ್ಲಿ ತಿಂತೀನಿ, ಅಷ್ಟರಲ್ಲಿ ನೀವು ಹೋಗಿ ಊಟ ಮಾಡಿ ಅಂತ ಅನನ್ಯ ವಾಶ್ರೂಮ್ ಕಡೆ ಹೋಗುತ್ತಾಳೆ. ಸರಿ, ಅಷ್ಟು ಹೇಳಿ ವಿಕ್ರಮ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಕ್ರಮ್ ಹೋದ ನಂತರ ಅನನ್ಯ ರೂಮ್ಗೆ ವಾಪಸ್ ಬಂದು, ಆದರೆ ನಾನು ಗಾರ್ಲಿಕ್ ಬ್ರೆಡ್ ಮುಟ್ಟಿರಲೇ ಇಲ್ಲವಲ್ಲ, ವಿರಾಟ್ ಒಳಗೆ ಏನೋ ರಹಸ್ಯವಿದೆ, ನಾನು ವಿರಾಟ್ ಬಗ್ಗೆ ತಿಳಿದುಕೊಳ್ಳಲೇಬೇಕು. ನಾಳೆನೇ ಎಲ್ಲ ಯೋಚನೆ ಮಾಡಿ ಅವಳು ಕೆಳಗೆ ಡೈನಿಂಗ್ ಏರಿಯಾಗೆ ಹೋಗಿ ಡಿನ್ನರ್ ಮಾಡುತ್ತಾಳೆ. ಮತ್ತೊಂದೆಡೆ ವಿರಾಟ್ ಅಲ್ಲಿಂದ ಹೊರಟು ತನ್ನ ಕಾರಿನಲ್ಲಿ ಕೂತು ವೇಗವಾಗಿ ಕಾರು ಓಡಿಸುತ್ತಾನೆ. ಆಗ ಅವನು ಒಂದು ಪಾಳು ಬಿದ್ದ ಜಾಗದಲ್ಲಿ ಕಾರು ನಿಲ್ಲಿಸಿ ಕೆಳಗಿಳಿಯುತ್ತಾನೆ. ಅನನ್ಯ, ಕೊನೆಗೂ ನೀನು ನನಗೆ ಸಿಕ್ಕೇ ಬಿಟ್ಟೆ. ಇಷ್ಟು ವರ್ಷಗಳಿಂದ ನಿನ್ನನ್ನು ಹುಡುಕುತ್ತಿದ್ದೆ. ನೀನು ವಿಕ್ರಮ್ನನ್ನು ಮದುವೆಯಾಗಿದ್ದು ತುಂಬ ದೊಡ್ಡ ತಪ್ಪು ಮಾಡಿದ್ದೆ. ಮದುವೆಯಾಗೋಕ್ಕೆ ನನಗೆ ನನ್ನ ಫ್ರೆಂಡೇ ಸಿಕ್ನಾ ಅಂತ. ಅದಕ್ಕಿಂತ ಮುಂದೆ ಏನೋ ಹೇಳೋದ್ರಲ್ಲಿ ಆತನ ಫೋನ್ ರಿಂಗ್ ಆಗಲು ಸದ್ದು ಶುರುವಾಯಿತು. ಹೌದು, ಹಲೋ, ಫೋನ್ ಎತ್ತಿ ವಿರಾಟ್ ಅಂದ. ಸರ್, ನಾವು ಆ ಹುಡುಗಿಯನ್ನು ಹುಡುಕುತ್ತಿದ್ದೇವೆ, ಆದರೆ ಇನ್ನೂ ನಮಗೆ ಆಕೆಯ ಬಗ್ಗೆ ಏನೂ ಗೊತ್ತಾಗಿಲ್ಲ. ಫೋನ್ನಲ್ಲಿದ್ದ ವ್ಯಕ್ತಿ ಹೇಳಿದ. ಇದರ ಬಗ್ಗೆ ಯಾವುದೇ ಅವಶ್ಯಕತೆ ಇಲ್ಲ, ಆದರೆ ನೀನು ಆಕೆಯ ಹೆಸರು ಗುರುತುಗಳನ್ನು ಎಲ್ಲವನ್ನು ಅಳಿಸಿ ಹಾಕು. ಅಷ್ಟು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಫೋನ್ ಕಟ್ಟಾದ ಮೇಲೆ ಅವನು ತನ್ನ ಕಾರಿಗೆ ಹೋಗಿ ಕೂತು ಅಲ್ಲಿಂದ ಕಾರು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗುತ್ತಾನೆ. ಡಿನ್ನರ್ ಮಾಡಿದ ನಂತರ ವಿಕ್ರಮ್ ಮತ್ತು ಅನನ್ಯ ಇಬ್ಬರು ಮಲಗಲು ಹೋಗುತ್ತಾರೆ. ವಿಕ್ರಮ್ಗೆ ಸ್ವಲ್ಪ ಕೆಲಸ ಇದ್ದುದರಿಂದ ಅವನು ಸ್ಟಡಿ ರೂಮ್ಗೆ ಹೋಗುತ್ತಾನೆ ಮತ್ತು ಅನನ್ಯ ಹೋಗಿ ಹಾಸಿಗೆಯ ಮೇಲೆ ಮಲಗುತ್ತಾಳೆ. ಆದರೆ ಆಕೆಗೆ ನಿದ್ದೆ ಬರ್ತಿರಲಿಲ್ಲ. ಆಕೆಯ ತಲೆಯಲ್ಲಿ ವಿರಾಟ್ ಆಡಿದ ಮಾತುಗಳೇ ಸುತ್ತುತ್ತಿದ್ದವು. ಇದೆಲ್ಲವನ್ನು ಯೋಚಿಸುತ್ತಾ ಅವಳು ನಿದ್ದೆ ಮಾಡುತ್ತಾಳೆ. ಒಂದು ರೆಸ್ಟೋರೆಂಟ್ ಒಳಗೆ ಅನನ್ಯ ತನ್ನ ಮುಂದೆ ಕುಳಿತಿದ್ದ ಧೀರಜ್ ಕಡೆ ನೋಡಿ, ನಿನಗೆ ಏನಾದರೂ ಗೊತ್ತಾಯ್ತಾ ಎಂದು ಕೇಳಿದಳು. ಇವತ್ತು ಬೆಳಗ್ಗೆ ಅನನ್ಯ ಬೇಗನೆ ತಯಾರಾಗಿ ಕಂಪನಿಗೆ ಬಂದಿದ್ದಳು, ಯಾಕಂದರೆ ಆಕೆಗೆ ಧೀರಜನ್ನು ಭೇಟಿ ಮಾಡಿ ವಿರಾಟ್ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು. ಯಾಕಂದರೆ ವಿರಾಟ್ ಆಕೆಯ ಬಗ್ಗೆ ಏನೋ ತಿಳಿದುಕೊಂಡಿದ್ದಾನೆ ಅಂತ ಆಕೆಗೆ ಅನಿಸುತ್ತಿತ್ತು. ಹಾಗಾಗಿ ಅವಳು ಹೀಗಾದರೂ ಮಾಡಿ ವಿರಾಟ್ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಿದ್ದಳು. ನನಗೆ ವಿರಾಟ್ ಬಗ್ಗೆ ಏನೂ ಗೊತ್ತಾಗಿಲ್ಲ ಮತ್ತು ನೀನು ಆತನ ಮೇಲೆ ಸುಮ್ಮನೆ ಅನುಮಾನ ಪಡುತ್ತಿದ್ದೀಯಾ? ಯಾಕಂದರೆ ಅವನು ಯಾಕೆ ನಿನ್ನ ಜೊತೆ ಯಾವುದೇ ಆಟ ಆಡ್ತಾನೆ? ಅವನು ಏನೂ ಮನುಷ್ಯನಲ್ಲ, ಅಷ್ಟು ದೊಡ್ಡ ಫ್ಯಾಮಿಲಿಗೆ ಸೇರಿದವನು. ಆಕೆಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿರಬಹುದು ಅಂತ ನನಗನ್ನಿಸ್ತಿಲ್ಲ. ಧೀರಜ್ ಏನೋ ಯೋಚಿಸಿ ಅಂದ. ನೀನು ಇದೆಲ್ಲ ಬಿಡು, ನನಗೆ ವಿರಾಟ್ ಬಗ್ಗೆ ಹೇಳು. ಅವನು ಎಲ್ಲಿ ಓದಿದ್ದ ಮತ್ತು ತನ್ನ ಟ್ರೈನಿಂಗ್ ಎಲ್ಲಿ ಪೂರೈಸಿದ್ದಾನೆ ಎಲ್ಲವೂ ಅನನ್ಯ ಧೀರಜನ್ನು ಕೇಳಿದಳು. ಧೀರಜ್ ಒಂದು ಫೈಲ್ ಅನನ್ಯ ಕಡೆ ಚಾಚಿ, ಇದರಲ್ಲಿ ವಿರಾಟ್ ಬಗ್ಗೆ ಎಲ್ಲವೂ ಬರೆಯಲಾಗಿದೆ. ನೀನು ಆರಾಮಾಗಿ ಕೂತು ವಿರಾಟ್ ಬಗ್ಗೆ ಓದಿಕೊಳ್ಳಬಹುದು ಮತ್ತು ನನಗೆ ಕಂಪನಿಗೆ ಹೋಗಬೇಕು, ಯಾಕಂದರೆ ಲಂಚ್ ಟೈಮ್ ಓವರ್ ಆಗಿದೆ. ಅಷ್ಟು ಹೇಳಿ ತನ್ನ ಜಾಗದಿಂದ ಎದ್ದು ನಿಲ್ಲುತ್ತಾನೆ. ಅನನ್ಯ ತನ್ನ ತಲೆ ಎತ್ತಿ ಧೀರಜ್ ಕಡೆ ನೋಡಿ, ಥ್ಯಾಂಕ್ ಯು, ನೀನು ನನಗೆ ಇಷ್ಟು ಸಹಾಯ ಮಾಡಿದ್ದೀಯಾ? ಅಷ್ಟು ಹೇಳಿ ಅವಳು ತನ್ನ ಜಾಗದಿಂದ ಎದ್ದು ನಿಲ್ಲುತ್ತಾಳೆ. ಫ್ರೆಂಡ್ಸ್ನಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು. ಮತ್ತು ಹಾಗೂ ನೀನು ಈ ಸಿಟಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ನಾನು ಸಹಾಯ ಮಾಡದಿದ್ದರೆ ಇನ್ನು ಯಾರು ಮಾಡ್ತಾರೆ? ನನಗಂತೂ ಧೀರಜ್ ಅಂದ. ಅನನ್ಯ ತನ್ನ ಜಾಗದಿಂದ ಎದ್ದು ನಿಂತು, ಸರಿ, ನಾನು ಕೂಡ ಕಂಪನಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಅದನ್ನು ಪೂರೈಸಬೇಕು. ಅಷ್ಟು ಹೇಳಿ ಇಬ್ಬರು ಬಾಯಲ್ಲಿ ಹೊರಟು ಹೋಗುತ್ತಾಳೆ. ಅನನ್ಯ ಹೋಗುವುದನ್ನೇ ನೋಡಿ ಧೀರಜ್ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನನ್ಯ ಕಂಪನಿಗೆ ಬಂದು ತನ್ನ ಸೀಟಲ್ಲಿ ಕೂತು ಆ ಫೈಲ್ ಕಡೆ ನೋಡಿ ಅದನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ತನ್ನ ಕೆಲಸವನ್ನು ಮುಂದುವರಿಸುತ್ತಾಳೆ. ಆಗ ಆ ರೂಮ್ ಒಳಗೆ ಮಹಿಮಾ ಮತ್ತು ಅನನ್ಯ ಹತ್ತಿರ ನಿಂತು, ನಾನು ನಿನಗೆ ಕಂಪ್ಲೀಟ್ ಮಾಡೋಕ್ಕೆ ಕೊಟ್ಟಿದ್ದ ಫೈಲನ್ನು ಕಂಪ್ಲೀಟ್ ಮಾಡಿದ್ದೀಯಾ? ಹೌದು, ನಾನು ಫೈಲ್ ಕಂಪ್ಲೀಟ್ ಮಾಡಿದ್ದೇನೆ. ಅಷ್ಟು ಹೇಳಿ ಅನನ್ಯ ಡ್ರಾಯರ್ನಿಂದ ಒಂದು ಫೈಲ್ ತೆಗೆದು ಮಹಿಮಾಗೆ ಕೊಡುತ್ತಾಳೆ. ಫೈಲ್ ಕಡೆ ನೋಡಿ ಮಹಿಮಾ ಆ ಫೈಲ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಹಿಮಾ ಹೋದ ನಂತರ ಅನನ್ಯ ತನ್ನ ಕೆಲಸ ಮುಂದುವರಿಸುತ್ತಾಳೆ.
ಮಹಿಮಾ ಆ ರೂಮ್ನಿಂದ ಹೊರಬಂದು ನೇರವಾಗಿ ವಿಕ್ರಮ್ ಕ್ಯಾಬಿನ್ಗೆ ಬರುತ್ತಾಳೆ. ಬಾಸ್, ಫೈಲ್ ಕಂಪ್ಲೀಟ್ ಆಗಿದೆ ಅಷ್ಟು ಹೇಳಿ ಮಹಿಮಾ ಆ ಫೈಲ್ ವಿಕ್ರಮ್ ಕಡೆ ಚಾಚುತ್ತಾಳೆ. ವಿಕ್ರಮ್ ಆ ಫೈಲ್ ಕಡೆ ನೋಡಿ, ಎಷ್ಟು ಗಂಟೆ ಮೀಟಿಂಗ್ ಇದೆ? ಬಾಸ್, 5 ಗಂಟೆಗೆ ಮಹಿಮಾ ಅಂದಳು. ನೀನು ಈ ಮೀಟಿಂಗ್ಗೆ ಚೇತನ್ ಜೊತೆ ಹೋಗಿಬಿಡು. ನನಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಾನು ಈ ಮೀಟಿಂಗ್ಗೆ ಅಟೆಂಡ್ ಆಗೋಕ್ಕಾಗಲ್ಲ. ಓಕೆ ಬಾಸ್, ಅಷ್ಟು ಹೇಳಿ ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಹಿಮಾ ಹೋದ ನಂತರ ವಿಕ್ರಮ್ ತನ್ನ ಜಾಗದಿಂದ ಎದ್ದು ನಿಂತು ಆ ಕ್ಯಾಬಿನ್ನಿಂದ ಹೊರಗೆ ಬರುತ್ತಾನೆ ಮತ್ತು ಎದುರಿಗಿನ ಕ್ಯಾಬಿನ್ ಕಡೆ ನೋಡಿ ಅನನ್ಯ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಳೆ. ಇದನ್ನು ನೋಡಿ ವಿಕ್ರಮ್ ಮುಖದಲ್ಲಿ ಒಂದು ನಗು ಮೂಡುತ್ತದೆ. ಆದರೆ ಏನು ಯೋಚಿಸಿ ಆ ನಗು ತಕ್ಷಣ ಮಾಯವಾಗುತ್ತದೆ ಮತ್ತು ಅವಳು ಅನನ್ಯ ಕಡೆ ನೋಡಿ ನನ್ನನ್ನು ಕ್ಷಮಿಸು ಅಷ್ಟು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕಂಪನಿಯಿಂದ ಹೊರಬಂದು ಕಾರಿನಲ್ಲಿ ಕೂತು ಡ್ರೈವರ್ ಕಡೆ ನೋಡಿ, ನೀನು ಕಾರಿನಿಂದ ಕೆಳಗಿಳಿದು ಬಿಡು. ನಾನು ಇವತ್ತು ಕಾರ್ನ ನಾನೇ ಡ್ರೈವ್ ಮಾಡ್ತೀನಿ ಮತ್ತು ಜ್ಞಾಪಕವಿಟ್ಟುಕೋ, ಸಂಜೆ ಅನನ್ಯನ ಪಿಕ್ ಮಾಡ್ಕೊ ಅಂದ. ಡ್ರೈವರ್ ಸುಮ್ಮನೆ ಕಾರಿನಿಂದ ಕೆಳಗಿಳಿಯುತ್ತಾನೆ. ವಿಕ್ರಮ್ ಕಾರನ್ನ ಡ್ರೈವ್ ಸೀಟ್ನಲ್ಲಿ ಕೂತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನನ್ಯ ಪೂರ್ತಿ ದಿನ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳೆ. ಕೆಲಸ ಮುಗಿದ ನಂತರ ಅವಳು ತುಂಬ ಸುಸ್ತಾಗಿ ತನ್ನ ಜಾಗದಿಂದ ಎದ್ದು ನಿಂತು ಟೈಮ್ ನೋಡಿದಾಗ ಹೋಗುವ ಸಮಯವಾಗಿತ್ತು. ಅವಳು ಅಲ್ಲಿಂದ ತನ್ನ ಸಾಮಾನನ್ನು ತೆಗೆದುಕೊಂಡು ಕಂಪನಿಯಿಂದ ಹೊರಬರುತ್ತಾಳೆ. ಕಂಪನಿಯಿಂದ ಹೊರಬಂದಾಗ ಆಕೆಗೆ ವಿಕ್ರಮ್ ಕಾರು ಕಾಣಿಸುವುದಿಲ್ಲ. ಬದಲಿಗೆ ಡ್ರೈವರ್ ಆಕೆಯ ಮುಂದೆ ಕಾರು ತಂದು ನಿಲ್ಲಿಸಿದನು. ಇದನ್ನು ನೋಡಿ ಅನನ್ಯ ಆ ಕಾರಿನಲ್ಲಿ ಕೂತು, ಇವತ್ತು ವಿಕ್ರಮ್ ಕರೆದುಕೊಂಡು ಹೋಗೋಕ್ಕೆ ಬಂದಿಲ್ವಾ? ಅನನ್ಯ ಏನು ಯೋಚಿಸುತ್ತಾ ಕೇಳಿದಳು. ಅವರಿಗೆ ಸ್ವಲ್ಪ ಕೆಲಸ ಇತ್ತು, ಆದ್ದರಿಂದ ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗೋಕ್ಕೆ ಆಗಲಿಲ್ಲ. ಡ್ರೈವರ್ ಅಷ್ಟು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು. ಸ್ವಲ್ಪ ಹೊತ್ತಿನಲ್ಲಿ ಅನನ್ಯ ಮನೆ ತಲುಪುತ್ತಾಳೆ. ಮನೆ ತಲುಪಿದ ಮೇಲೆ ಅನನ್ಯ ಕಾರಿನಿಂದ ಇಳಿದು ತನ್ನ ರೂಮ್ಗೆ ಹೋಗಿ ಬೇಗನೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ಫೈಲ್ ತೆಗೆದು ಓದಲು ಶುರು ಮಾಡುತ್ತಾಳೆ. ಫೈಲ್ ಓದಿ ಮುಗಿಸಿದ ನಂತರ ಅವಳು ಏನು ಯೋಚಿಸಿ, ಅಂದರೆ ವಿರಾಟ್ ಅದೇ ಕಾಲೇಜಿನಲ್ಲಿ ಓದು ಮುಗಿಸಿದ್ದಾನೆ, ಯಾವ ಕಾಲೇಜಿನಲ್ಲಿ ನಾನು ಓದಿದ್ದೆ. ಆದರೆ ನಾನು ಇದನ್ನವರೆಗೂ ವಿರಾಟ್ ಅನ್ನು ಅಲ್ಲಿ ನೋಡಿದ್ದು ಯಾಕೆ ಇಲ್ಲ? ಒಂದು ವೇಳೆ ವಿರಾಟ್ ಮತ್ತು ನಾನು ಜೊತೆಯಾಗಿ ಆ ಕಾಲೇಜಿನಲ್ಲಿ ಓದು ಮುಗಿಸಿದ್ದರೆ ಅವನು ವಿಕ್ರಮ್ ಮುಂದೆ ಈ ರೀತಿ ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಿದ್ದ? ಅನನ್ಯ ಇಡೀ ಯೋಚನೆಯಲ್ಲಿರುತ್ತಾಳೆ. ಅನನ್ಯ ತನ್ನ ಯೋಚನೆಯಿಂದ ಹೊರಬಂದು ಏನು ಯೋಚಿಸಿ, ನಾನು ಹೇಗಾದರೂ ಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಬೇಕು ಮತ್ತು ಇದಕ್ಕೆ ಉತ್ತರ ನನಗೆ ಒಬ್ಬ ಮನುಷ್ಯ ಕೊಡಬಲ್ಲ ಅಷ್ಟು ಹೇಳಿ ಅವಳು ತನ್ನ ಮೊಬೈಲ್ನಿಂದ ಯಾರೋ ಒಬ್ಬರಿಗೆ ಕಾಲ್ ಮಾಡುತ್ತಾಳೆ. ಹಲೋ, ಯಾರು? ಫೋನ್ನಲ್ಲಿದ್ದ ಆ ವ್ಯಕ್ತಿ ಅಂದ. ಹೌದು, ನಾನು ಅನನ್ಯ ಮಾತನಾಡುತ್ತಿರುವುದು. ಅನನ್ಯ ಅಂದಳು. ಹೇಳಿ, ನಾನು ನಿಮ್ಮನ್ನು ಭೇಟಿ ಮಾಡಬೇಕು. ಸರಿ, ನಾನು ನಿಮಗೆ ಅಡ್ರೆಸ್ ಕಳುಹಿಸುತ್ತೇನೆ, ನೀವು ಆ ಜಾಗಕ್ಕೆ ಬನ್ನಿ. ಫೋನ್ನಲ್ಲಿದ್ದ ಆ ವ್ಯಕ್ತಿಯಿಂದ ಸರಿ ಅನನ್ಯ ಅಷ್ಟು ಹೇಳಿ ಫೋನ್ ಇಟ್ಟು ಬಿಟ್ಟಳು. ಅನನ್ಯ ತನ್ನ ರೂಮಿನಿಂದ ಹೊರಬಂದು ಮನೆ ಸುತ್ತಲೂ ಕಣ್ಣಾಡಿಸಿ ಯಾರಾದರೂ ತನ್ನನ್ನು ನೋಡುತ್ತಿದ್ದಾರಾ ಅಂತ ತಿಳಿದುಕೊಳ್ಳೋಕೆ ಪ್ರಯತ್ನಿಸುತ್ತಾಳೆ. ಆದರೆ ಆ ಮನೆಯ ಯಾವೊಬ್ಬ ಕೆಲಸದವರು ತಾನು ಹೊರಗೆ ಹೋಗೋದನ್ನು ನೋಡ್ತಿಲ್ಲ ತಾನೇ ಅಂತ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ತಾನು ಹೊರಟೋರೋದನ್ನು ಯಾರೂ ನೋಡಿಲ್ಲ ಅಂತ ಖಚಿತ ಮಾಡಿಕೊಂಡು ಅವಳು ಮನೆಯಿಂದ ಹೊರಡುತ್ತಾಳೆ. ಅನನ್ಯ ಆ ಅಡ್ರೆಸ್ಗೆ ಹೋಗೋಕೆ ಹೊರಟು ಅಲ್ಲಿಗೆ ತಲುಪಿ ನೋಡಿದಾಗ ಎದುರಿಗೆ ಒಂದು ದೊಡ್ಡ ಹೋಟೆಲ್ ಇರುತ್ತದೆ. ಅದನ್ನು ನೋಡಿ ಅವಳು ಆಟೋ ಚಾಲಕನಿಗೆ ಹಣ ಕೊಟ್ಟು ಹೋಟೆಲ್ ಒಳಗೆ ಹೋಗುತ್ತಾಳೆ. ಹೋಟೆಲ್ ಒಳಗಡೆ ತಲುಪಿ ಅನನ್ಯ ಒಂದು ಕಡೆ ನಿಂತು ಏನೋ ಯೋಚಿಸುತ್ತಿರುವಾಗ ಆ ಹೋಟೆಲ್ ಮ್ಯಾನೇಜರ್ ಆಕೆಯ ಹತ್ತಿರ ಬರುತ್ತಾನೆ. ಮ್ಯಾನೇಜರ್ ಅನನ್ಯ ಹತ್ತಿರ ಬಂದು, ಮೇಡಮ್, ನೀವು ನನ್ನ ಹಿಂದೆ ಬನ್ನಿ ಅಂದ. ಅನನ್ಯ ಸುಮ್ಮನೆ ಆ ಮ್ಯಾನೇಜರ್ ಹಿಂದೆ ಹೋಗುತ್ತಾಳೆ. ಮ್ಯಾನೇಜರ್ ಒಂದು ರೂಮ್ ಹತ್ತಿರ ನಿಂತುಕೊಂಡು ಅನನ್ಯ ಕಡೆ ನೋಡಿ, ಒಳಗಡೆ ನೀವು ಒಬ್ಬರೇ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮ್ಯಾನೇಜರ್ ಹೋದ ಮೇಲೆ ಅನನ್ಯ ಎದುರಿಗಿರೋ ರೂಮ್ ಕಡೆ ನೋಡಿ ಬಾಗಿಲು ನಾಕ್ ಮಾಡುತ್ತಾಳೆ. ಒಳಗಿನಿಂದ ಒಳಗೆ ಬನ್ನಿ ಅನ್ನೋ ಧ್ವನಿ ಬರುತ್ತದೆ. ಆ ಧ್ವನಿ ಕೇಳಿ ಅನನ್ಯ ಬಾಗಿಲು ತೆಗೆದು ಒಳಗೆ ಹೋಗುತ್ತಾಳೆ. ಒಳಗೆ ಹೋದ ಮೇಲೆ ಆ ರೂಮ್ನ ಸುತ್ತಲೂ ನೋಡುತ್ತಾಳೆ. ಆ ರೂಮ್ ತುಂಬ ದೊಡ್ಡದಾಗಿದೆ ಅಂತ ಅನಿಸುತ್ತದೆ. ಆದರೆ ಅದರಿಂದ ಆಕೆಗೆ ಏನು, ಅವಳು ಇಲ್ಲಿಗೆ ಬಂದಿರೋದು ಆ ಮನುಷ್ಯನನ್ನು ಭೇಟಿ ಮಾಡೋಕೆ. ಯಾರು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲರು, ಆತನನ್ನು ನೋಡೋಕೆ. ಇದನ್ನೇ ಯೋಚಿಸುತ್ತಾ ಅವಳು ಮುಂಭಾಗದಲ್ಲಿ ನೋಡುತ್ತಾಳೆ. ಅನನ್ಯ ಎದುರಿಗೆ ಒಬ್ಬ ಹ್ಯಾಂಡ್ಸಮ್ ವ್ಯಕ್ತಿ ಕುಳಿತಿದ್ದ. ಅವನು ಬ್ಲೂ ಕಲರ್ ಹ್ಯಾಂಡ್ಮೇಡ್ ಸೂಟ್ ಧರಿಸಿದ್ದ ಮತ್ತು ಆ ಸೂಟ್ ಪ್ಯಾಕೆಟ್ನಲ್ಲಿ ಕೆಂಪು ಬಣ್ಣದ ಗುಲಾಬಿ ಹೂವಿತ್ತು. ಆತನ ಸುತ್ತಲಿನ ವಾತಾವರಣ ತುಂಬ ಭಯಾನಕವಾಗಿತ್ತು. ಅನನ್ಯಗೆ ಎದುರಿಗೆ ಕುಳಿತುಕೊಳ್ಳಿರೋ ಮನುಷ್ಯನನ್ನು ನೋಡಿ ಸ್ವಲ್ಪ ಭಯವಾಯಿತು. ಆದರೆ ಅವಳು ತನ್ನ ಭಯವನ್ನು ಹತೋಟಿಗೆ ತಂದು, ಮಿಸ್ಟರ್ ವಿರಾಟ್ ಬಚ್ಚಿ ಅಂದಳು. ವಿರಾಟ್ ಅನನ್ಯ ಮಾತು ಕೇಳಿ ತನ್ನ ಕೈಯಲ್ಲಿದ್ದ ಮೊಬೈಲನ್ನು ಹಾಸಿಗೆಯ ಮೇಲಿಟ್ಟು, ಅನನ್ಯ, ನಿಮ್ಮ ಭೇಟಿ ಮಾಡಿದ್ದು ಖುಷಿಯಾಯಿತು, ಆದರೆ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆದಿದ್ದೀರಾ ಅಂತ ಕೇಳಿದ. ಅನನ್ಯ ವಿರಾಟ್ ಹತ್ತಿರ ಬಂದು ಸೋಫಾದ ಮೇಲೆ ಕೂತು, ನಾನು ನಿಮ್ಮನ್ನು ಈ ಜಾಗಕ್ಕೆ ಕರೆದಿಲ್ಲ, ನಾನು ಕೇಳಿದ್ದು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಷ್ಟೇ. ಆದರೆ ಜಾಗ ನೀವೇ ಡಿಸೈಡ್ ಮಾಡಿದ್ದೀರಾ ಅಂದಳು. ಹೌದು, ಖಂಡಿತ ಈ ಜಾಗ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಈ ಹೋಟೆಲ್ನಲ್ಲಿ ನನಗೆ ಸ್ವಲ್ಪ ಕೆಲಸವಿತ್ತು, ಹಾಗಾಗಿ ಇಲ್ಲಿ ಭೇಟಿ ಮಾಡೋಣ ಅಂದುಕೊಂಡೆ.
ಆದರೆ ಅದನ್ನೆಲ್ಲ ಬಿಡಿ. ನೀವು ನನ್ನನ್ನು ಯಾಕೆ ಕರೆದಿದ್ದೀರಾ ಅಂತ ವಿರಾಟ್ ಕೇಳಿದ. ನಿಮಗೆ ನಾನು ಮೊದಲೇ ಗೊತ್ತಾ? ಅನನ್ಯ ಏನೋ ಯೋಚಿಸುತ್ತಾ ಕೇಳಿದಳು. ವಿರಾಟ್ ತನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಆತನ ಕಡೆ ನೋಡಿದಳು. ಹೌದು, ಖಂಡಿತ ನನಗೆ ನೀವು ಮೊದಲೇ ಗೊತ್ತು. ಅಷ್ಟೇ ಯಾಕೆ, ನೀವು ವಿಕ್ರಮ್ಗೆ ಸುಳ್ಳು ಹೇಳಿ ಮದುವೆ ಆಗಿದ್ದೀರಾ ಅನ್ನೋದು ಕೂಡ ಗೊತ್ತು. ನಾನು ಬೇಕಿದ್ದರೆ ಈ ಸತ್ಯವನ್ನು ವಿಕ್ರಮ್ಗೆ ಹೇಳಬಹುದು ಅಂದ ವಿರಾಟ್. ವಿರಾಟ್ ಆಡಿದ ಮಾತು ಕೇಳಿ ಅನನ್ಯ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾಳೆ. ನಾನು ಸುಳ್ಳು ಹೇಳಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು ಅಂತ ಸ್ವಲ್ಪ ಭಯದಿಂದಲೇ ಕೇಳಿದಳು. ನೀವು ಇದೆಲ್ಲ ಬಿಡಿ ಅಂತ ಹೇಳಿ ತನ್ನ ಜಾಗದಿಂದ ಎದ್ದು ನಿಂತು ಹತ್ತಿರದಲ್ಲಿದ್ದ ಶಾಂಪೇನನ್ನು ಗ್ಲಾಸ್ಗೆ ಹಾಕೋಕೆ ಶುರು ಮಾಡುತ್ತಾನೆ. 2 ಗ್ಲಾಸ್ಗೆ ಹಾಕಿದ ನಂತರ 1 ಗ್ಲಾಸ್ ಅನನ್ಯಾಗೆ ಕೊಟ್ಟು ಇನ್ನೊಂದನ್ನು ತಾನೇ ತೆಗೆದುಕೊಂಡು ಸೋಫಾದ ಮೇಲೆ ಕೂರುತ್ತಾನೆ. ಅನನ್ಯ ಸುಮ್ಮನೆ ಆ ಶಾಂಪೇನ್ ಗ್ಲಾಸ್ ತೆಗೆದುಕೊಂಡು ವಿರಾಟ್ ಕಡೆ ನೋಡುತ್ತಾಳೆ. ವಿರಾಟ್ ತನ್ನ ಗ್ಲಾಸ್ನಲ್ಲಿದ್ದ ಶಾಂಪೇನನ್ನು ಒಂದೇ ಬಾರಿಗೆ ಕುಡಿದು ಖಾಲಿ ಮಾಡುತ್ತಾನೆ. ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಅನನ್ಯ ಕಡೆ ನೋಡೋಕೆ ಶುರು ಮಾಡುತ್ತಾನೆ. ಅನನ್ಯ ಸುಮ್ಮನೆ ತನ್ನ ಗ್ಲಾಸ್ನಲ್ಲಿದ್ದ ಶಾಂಪೇನ್ ಕುಡಿಯೋಕೆ ಶುರು ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಆ ಗ್ಲಾಸನ್ನು ಪೂರ್ತಿಯಾಗಿ ಖಾಲಿ ಮಾಡಿ ಟೇಬಲ್ ಮೇಲಿಟ್ಟು ವಿರಾಟ್ ಕಡೆ ನೋಡುತ್ತಾಳೆ. ವಿರಾಟ್ ಅನನ್ಯ ಕಡೆ ನೋಡಿ, ನನ್ನನ್ನು ಏನಾದರೂ ಪ್ರಶ್ನೆ ಕೇಳಬೇಕಾ ಅಂದ. ಅನನ್ಯ ಹೌದು ಅಂತ ತಿಳಿಯಲು, ಹಾಗಾದರೆ ಕೇಳಿ, ನಿಮಗೆ ಏನು ಕೇಳಬೇಕು ಅಂತ ಹೇಳಿ ವಿರಾಟ್ ಎದ್ದು ನಿಂತು ಶಾಂಪೇನ್ ಬಾಟಲ್ ತೆಗೆದುಕೊಂಡು ಮತ್ತೆ ಸೋಫಾದ ಮೇಲೆ ಕುಳಿತು ತನಗಾಗಿ ಹಾಕಿಕೊಳ್ಳೋಕೆ ಶುರು ಮಾಡುತ್ತಾನೆ. ಅನನ್ಯ ಸುಮ್ಮನೆ ಅದನ್ನೇ ನೋಡುತ್ತಾ, ನನ್ನ ಬಗ್ಗೆ ನಿಮಗೆ ಇಷ್ಟೆಲ್ಲ ಹೇಗೆ ಗೊತ್ತು ಅಂತ ಕೇಳುತ್ತಾಳೆ. ವಿರಾಟ್ ಸುಮ್ಮನೆ ಅನನ್ಯ ಗ್ಲಾಸ್ಗೂ ಮತ್ತಷ್ಟು ಶಾಂಪೇನ್ ಹಾಕಿ ಆಕೆಯ ಕಡೆ ಚಾಸ್ತಾನೆ. ಅನನ್ಯ ಆ ಗ್ಲಾಸ್ ತೆಗೆದುಕೊಂಡು ಕುಡಿದು, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದಳು. ಅನನ್ಯ ಗ್ಲಾಸ್ ಖಾಲಿಯಾಗಿರೋದನ್ನು ನೋಡಿ ವಿರಾಟ್ ಮತ್ತೆ ಅದಕ್ಕೆ ಶಾಂಪೇನ್ ಹಾಕುತ್ತಾನೆ. ಅನನ್ಯ ಸುಮ್ಮನೆ ಅದನ್ನು ಕುಡಿಯುತ್ತಾಳೆ. ಹೀಗೆ ಒಮ್ಮೆ 2-3 ಬಾರಿ ಸತತವಾಗಿ 5 ಗ್ಲಾಸ್ ಕುಡಿದ ಆಮೇಲೆ ಅನನ್ಯ ವಿರಾಟ್ ಕಡೆ ನೋಡೋಕೆ ಶುರು ಮಾಡ್ತಾಳೆ. ಇಷ್ಟೊಂದು ಜಾಸ್ತಿ ಕುಡಿದಿದ್ದರಿಂದ ಆಕೆಗೆ ಶಾಂಪೇನ್ ನಶೆ ಏರಿತ್ತು. ಕೆನ್ನೆಗಳೆಲ್ಲ ಕೆಂಪಾಗಿದ್ದವು. ಅದು ನೋಡೋಕೆ ತುಂಬ ಆಕರ್ಷಕವಾಗಿ ಕಾಣುತ್ತಿತ್ತು. ಆಕೆಯ ಮುಖದಲ್ಲಿನ ಮುಗ್ಧತೆ ನೋಡಿ ವಿರಾಟ್, ನೀವು ನನ್ನನ್ನು ಏನಾದರೂ ಕೇಳೋಕೆ ಬಯಸ್ತೀರಾ ಅಂತ ಮತ್ತೆ ಕೇಳಿದ. ಅನನ್ಯಗೆ ನಶೆ ಏರೋದನ್ನು ನೋಡಿ ಆತನ ಮುಖದಲ್ಲಿ ಮುಗುಳ್ನಗೆ ಬಂತು. ಹೌದು, ನಾನು ನಿಮ್ಮನ್ನು ಏನೋ ಕೇಳಬೇಕು ಅನನ್ಯ ನಶೆ ತುಂಬಿದ ಧ್ವನಿಯಲ್ಲಿ ಅಂದಳು. ನಾನು ನಿಮ್ಮನ್ನು ಅಷ್ಟು ಹೇಳಿ ಅವಳು ನಿಂತು ಯೋಚಿಸುತ್ತಾಳೆ. ಹೌದು, ನಾನು ಇದನ್ನು ಕೇಳಬೇಕು ಅಂದುಕೊಂಡಿದ್ದೆ. ನನ್ನ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಮುಗ್ಧವಾಗಿ ವಿರಾಟ್ ಕಡೆ ನೋಡುತ್ತಾ ಅನನ್ಯ ಕಣ್ಣುಗಳಲ್ಲಿ ವಿರಾಟ್ ಉತ್ತರ ಕೊಡುತ್ತಾನೆ ಅನ್ನೋ ನಿರೀಕ್ಷೆ ಇತ್ತು. ವಿರಾಟ್ ನಗುತ್ತಾ, ನಿಮ್ಮ ಗಂಡನಿಗೆ ನೀವು ಆತನ ಫ್ರೆಂಡ್ ಜೊತೆ ಕುಡಿದು ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಭಯವಾಗಲ್ವಾ? ಇದರಿಂದ ನಿಮ್ಮ ಬಾಂಧವ್ಯ ಹಾಳಾಗಲ್ವಾ ಅಂತ ನಗ್ತಾನೆ. ಅನನ್ಯ ನಶೆಯಲ್ಲಿ, ವಿಕ್ರಮ್ ನನ್ನ ಗಂಡನಲ್ಲ. ನಾವಿಬ್ಬರು ಬರೀ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ದೀವಿ. 1 ವರ್ಷದ ನಂತರ ಬೇರೆ ಆಗ್ತೀವಿ. ಮೊದಲು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಯಾಕಂದರೆ ಮೊದಲು ಕೇಳಿದ್ದು ನಾನು ಅಂದಳು. ವಿರಾಟ್ ಇದನ್ನು ಕೇಳಿ ನಕ್ಕು ಬಿಡುತ್ತಾನೆ. ನಿಜಕ್ಕೂ ಅಂತ ಹೇಳಿ ಅವನು ಎದ್ದು ನಿಂತಿರ್ತಾನೆ. ಅನನ್ಯ ಸೋಫಾದ ಒಂದು ಬದಿಗೆ ತಲೆ ಇಟ್ಟು ಮಸುಕಾದ ಕಣ್ಣುಗಳಿಂದ ವಿರಾಟ್ ಕಡೆ ನೋಡುತ್ತಾ, ಹೌದು, ನಿಜಕ್ಕೂ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಬಗ್ಗೆ ನಿಮಗೇನು ಗೊತ್ತು? ನಿನ್ನೆ ನಿಮ್ಮ ಫ್ರೆಂಡ್ ಹತ್ತಿರ ಸುಳ್ಳು ಹೇಳಿದ್ರಿ. ನಾನು ಗಾರ್ಲಿಕ್ ಬ್ರೆಡ್ ಮುಟ್ಟಿರಲೇ ಇಲ್ಲ. ಹಾಗಿದ್ರೆ ನನಗೆ ಗಾರ್ಲಿಕ್ ಅಲರ್ಜಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂದಳು. ವಿರಾಟ್ ಎದ್ದು ಹೋಗಿ ಎದುರಿಗಿದ್ದ ಟೇಬಲ್ ಡ್ರಾಯರ್ನಿಂದ ಒಂದು ಫೋಟೋ ತೆಗೆದು ವಾಪಸ್ ಅನನ್ಯ ಹತ್ತಿರ ಬಂದು ಆಕೆಗೆ ಕೊಡುತ್ತಾನೆ. ಅನನ್ಯ ತಲೆ ಎತ್ತಿ ಆ ಫೋಟೋ ತೆಗೆದುಕೊಂಡು ನೋಡಿದಾಗ ಆಕೆಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗುತ್ತವೆ. ಆ ಫೋಟೋ ನೋಡಿ ಅನನ್ಯ ವಿರಾಟ್ ಕಡೆ ನೋಡುತ್ತಾಳೆ. ಈ ಸಮಯದಲ್ಲಿ ಆಕೆಯ ಕಣ್ಣುಗಳಲ್ಲಿ ಬೇರೆಯದ್ದೇ ಆದ ಭಾವನೆಗಳಿದ್ದವು. ಅನನ್ಯ ತುಂಬ ಶಾಂತವಾಗಿ ಕಾಣುತ್ತಿದ್ದಳು. ಮುಖದಲ್ಲಿ ಯಾವುದೇ ಅನುಮಾನವಿರಲಿಲ್ಲ. ಆಸೆ ತುಂಬಿದ ಕಣ್ಣುಗಳಿಂದ ವಿರಾಟ್ ಕಡೆ ನೋಡುತ್ತಾ, ಇದು ನೀವಾ ಅಂತ ಮೆಲ್ಲನೆ ಅಂದಳು. ಅಷ್ಟನ್ನೇ ಹೇಳಿ ಅವಳು ನಶೆಯಿಂದ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾಗದೆ ಸೋಫಾದ ಮೇಲೆಯೇ ಪ್ರಜ್ಞೆ ತಪ್ಪಿ ಬಿದ್ದು ಹೋದಳು. ವಿರಾಟ್ ಆ ಫೋಟೋವನ್ನು ತನ್ನ ಹತ್ತಿರ ಇಟ್ಟುಕೊಂಡು, ಹೌದು, ಇದು ನಾನೇ. ಸಾರಿ, ಆದರೆ ನನಗೆ ನಿಮ್ಮ ಮದುವೆಯ ಸತ್ಯ ತಿಳಿಯಬೇಕಿತ್ತು. ನಾನು ಯೋಚಿಸುತ್ತಿರೋದು ನಿಜವೋ ಅಥವಾ ನಿಜಕ್ಕೂ ವಿಕ್ರಮ್ನ ಮದುವೆಯಾಗಿದ್ದೀರೋ ಅಂತ ತಿಳಿದುಕೊಳ್ಳೋಕೆ ಜಾಸ್ತಿ ಡ್ರಿಂಕ್ಸ್ ಕೊಟ್ಟುಬಿಟ್ಟೆ. ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಸೋಫಾದ ಮೇಲೆ ಮಲಗಿರೋ ಅನನ್ಯ ಹತ್ತಿರ ನೆಲದ ಮೇಲೆ ಮಂಡಿ ಊರಿ ಕುಳಿತು ಆಕೆಯನ್ನು ನೋಡೋಕೆ ಶುರು ಮಾಡುತ್ತಾನೆ. ಅನನ್ಯ ಅಸೌಕರ್ಯವಾಗಿ ಮಲಗಿರೋದನ್ನು ನೋಡಿ ಆಕೆಗೆ ತೊಂದರೆಯಾಗದಂತೆ ಆರಾಮಾಗಿ ಮಲಗಿಸುತ್ತಾನೆ. ಹೌದು, ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು, ಆದರೆ ನಿಮ್ಮ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಕೊಡೋಕೆ ಇಷ್ಟವಿಲ್ಲ ಅಂತ ಹೇಳಿ ಆಕೆಯ ಮುಖದ ಮೇಲೆ ಕೈ ಇಟ್ಟು, ನನ್ನ ಕ್ಷಮಿಸು ಅನನ್ಯ, ಆದರೆ ವಿಕ್ರಮ್ ಸೋಲು ಒಪ್ಪಿಕೊಳ್ಳಬೇಕು. ಶೀಘ್ರದಲ್ಲೇ ನಿಮ್ಮಿಬ್ಬರ ದಾರಿ ಬೇರೆಯಾಗಲಿದೆ. ನಾನು ನಿಮ್ಮನ್ನು ವಿಕ್ರಮ್ ಜೊತೆ ಇರೋಕೆ ಬಿಡಲ್ಲ ಅಂದ. ಅನನ್ಯ ವಿರಾಟ್ ಯೋಚನೆಗಳ ಅರಿವಿಲ್ಲದೆ ಗಾಢ ನಿದ್ದೆಯಲ್ಲಿದ್ದಳು. ವಿರಾಟ್ ಆಕೆಯನ್ನು ನೋಡುತ್ತಾ ಅಲ್ಲಿ ಕುಳಿತುಕೊಳ್ಳುತ್ತಾನೆ. ಇನ್ನೊಂದೆಡೆ ವಿಕ್ರಮ್ ಮನೆಗೆ ಬಂದು ತನ್ನ ರೂಮ್ನಲ್ಲಿ ನೋಡಿದಾಗ ಅನನ್ಯ ಇರಲಿಲ್ಲ. ಕೆಲಸದವರನ್ನು ವಿಚಾರಿಸಿದಾಗ ಮೇಡಮ್ ರೂಮ್ನಲ್ಲಿ ಇರಬೇಕು, ಅವರು ಹೊರಗೆ ಹೋಗೋದನ್ನು ನಾವು ನೋಡಿಲ್ಲ ಅಂತಾರೆ. ವಿಕ್ರಮ್ಗೆ ಚಿಂತೆಯಾಗಿ ಅನನ್ಯಗೆ ಕಾಲ್ ಮಾಡುತ್ತಾನೆ. ವಿರಾಟ್ ಅನನ್ಯ ಫೋನ್ ರಿಂಗ್ ಆಗೋದನ್ನು ನೋಡಿ ಆಕೆಯ ನಿದ್ದೆಯ ಭಂಗ ಬರಬಾರದು ಅಂತ ಫೋನನ್ನು ಸೈಲೆಂಟ್ ಮಾಡ್ತಾನೆ.
ವಿಕ್ರಮ್ ಎಷ್ಟು ಕಾಲ್ ಮಾಡಿದರೂ ಅನನ್ಯ ರಿಸೀವ್ ಮಾಡಲ್ಲ. ಕೊನೆಗೆ ಸೋತು ತನ್ನ ಸ್ಟಡಿ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ವೇಗವಾಗಿ ಏನೋ ಟೈಪ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬರುತ್ತಾನೆ. ರೂಮ್ಗೆ ಬಂದು ಬೀರು ತೆಗೆದು ಏನೋ ಹುಡುಕುವಾಗ ಆತನ ಕಣ್ಣು ಒಂದು ಜಾಕೆಟ್ ಮೇಲೆ ಬೀಳುತ್ತದೆ. ಇದು ನನ್ನ ಜಾಕೆಟ್ ಅಲ್ವಾ, ಇಲ್ಲೇನು ಮಾಡ್ತಾ ಇದೆ ಅಂದ್ಕೊಳ್ತಾನೆ. ಆಗ ಆತನಿಗೆ 5 ವರ್ಷಗಳ ಹಿಂದೆ ರಕ್ತದಿಂದ ಅನನ್ಯ ಡ್ರೆಸ್ ಹಾಳಾಗಿದ್ದಾಗ ತಾನೇ ಆ ಜಾಕೆಟ್ ಕೊಟ್ಟಿದ್ದು ನೆನಪಾಗುತ್ತದೆ. ಆದರೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಾಗದೆ ಹುಡುಕಾಟ ಮುಂದುವರಿಸಿ ಒಂದು ಫೈಲ್ ತೆಗೆದುಕೊಂಡು ವಾಪಸ್ ಸ್ಟಡಿ ರೂಮ್ಗೆ ಹೋಗ್ತಾನೆ. ಅಲ್ಲಿ ಯಾರಿಗೋ ಫೋನ್ ಮಾಡಿ ಮಾತನಾಡಿ ನಂತರ ಕಾರು ತೆಗೆದುಕೊಂಡು ಹೊರಗೆ ಹೋಗ್ತಾನೆ. ವಿರಾಟ್ ಅನನ್ಯ ಮಲಗಿರೋದನ್ನು ನೋಡಿ ಎದ್ದು ಫೋನಲ್ಲಿ ಯಾರ ಜೊತೆಯೂ ಮಾತನಾಡುತ್ತಾನೆ. ಹೌದು, ಕೆಲಸ ಬೇಗ ಆಗಬೇಕು. ಜ್ಞಾಪಕವಿರಲಿ, ನನ್ನ ಫ್ಯಾಮಿಲಿಗೂ ವಿಕ್ರಮ್ ಫ್ಯಾಮಿಲಿಗೂ ಈ ವಿಷಯ ತಿಳಿಯಬಾರದು. ಕೆಲಸ ರಹಸ್ಯವಾಗಿ ನಡೆಯಬೇಕು. ಹಿಂದಿನ ತರಹ ಎಲ್ಲವನ್ನೂ ಹಾಳು ಮಾಡೋ ಮೂರ್ಖರನ್ನು ಇದರಲ್ಲಿ ಸೇರಿಸಬೇಡಿ ಅಂತಾನೆ. ಮಾತನಾಡಿದ ಮೇಲೆ ಸೋಫಾದ ಮೇಲೆ ಬಂದು ಕೂತು, ಈಗ ನಾನು ಏನೇ ಮಾಡಿದರೂ ಯೋಚಿಸಿ ಮಾಡಬೇಕು. ನಿಮ್ಮ ನಂಬಿಕೆ ಗೆಲ್ಲೋಕೆ ರಿಸ್ಕ್ ತೆಗೆದುಕೊಳ್ಳೋಕೆ ಆಗಲ್ಲ, ಏಕೆಂದರೆ ನೀವು ನನ್ನ ಅಂದುಕೊಳ್ಳುತ್ತಾನೆ ವಿರಾಟ್. ಅನನ್ಯ ಫೋನಿಂದ ವಿಕ್ರಮ್ಗೆ, ನಾನು ಕಾವ್ಯ ಜೊತೆ ಇದ್ದೀನಿ, ಇವತ್ತು ಮನೆಗೆ ಬರೋಕ್ಕಾಗಲ್ಲ ಅಂತ ಮೆಸೇಜ್ ಕಳುಹಿಸುತ್ತಾನೆ. ಕಾರು ಚಾಲನೆ ಮಾಡ್ತಿದ್ದ ವಿಕ್ರಮ್ ಮೆಸೇಜ್ ನೋಡಿ ಅನನ್ಯ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ನೆಮ್ಮದಿ ತೆಗೆದುಕೊಂಡು ಅಡ್ರೆಸ್ ಕಳುಹಿಸು, ನಾನೇ ಪಿಕ್ ಮಾಡ್ತೀನಿ ಅಂತ ರಿಪ್ಲೈ ಮಾಡ್ತಾನೆ. ಅದನ್ನು ಓದಿ ವಿರಾಟ್, ಈ ಮನುಷ್ಯನಿಗೆ ಏನು ಕಷ್ಟವೋ, ಅಡ್ರೆಸ್ ಬೇಕಾ, ಕೊಡ್ತೀನಿ ತಡಿ ಅಂತ ಮತ್ತೆ ಟೈಪ್ ಮಾಡೋಕ್ಕೆ ಶುರು ಮಾಡ್ತಾನೆ. ವಿಕ್ರಮ್ ಕಾರು ನಿಲ್ಲಿಸಿ ಮೆಸೇಜ್ಗಾಗಿ ಕಾಯ್ದಿರ್ತಾನೆ. ನನ್ನ ಚಿಂತೆ ಮಾಡಬೇಡಿ, ನಾನು ಮನೆಗೆ ಬರೋದು ಬೇಡ, ನೀವು ಬಯರೋ ಅವಶ್ಯಕತೆ ಇಲ್ಲ, ನಾಳೆ ನಾನೇ ಬರ್ತೀನಿ ಅಂತ ಮೆಸೇಜ್ ಬರುತ್ತೆ. ಅನನ್ಯ ತನಗೆ ತನ್ನ ಫ್ರೆಂಡನ್ನು ಭೇಟಿ ಮಾಡಿಸಲಿಲ್ಲವಲ್ಲ ಅಂತ ವಿಕ್ರಮ್ಗೆ ಸ್ವಲ್ಪ ಬೇಸರವಾದರೂ ವಾಪಸ್ ಮನೆಗೆ ಹೊರಡುತ್ತಾನೆ. ವಿರಾಟ್ ನಗುತ್ತಾ ಫೋನನ್ನು ಟೇಬಲ್ ಮೇಲಿಟ್ಟು, ಸಾರಿ ಅನನ್ಯ, ನಿಮ್ಮ ಫೋನ್ ಬಳಸಿದ್ದಕ್ಕೆ. ಇವತ್ತು ಎಷ್ಟು ಆರಾಮಾಗಿ ಮಲಗಬೇಕು ಮಲಗಿ, ನಾಳೆಯಿಂದ ಎಷ್ಟು ನೆಮ್ಮದಿಯ ನಿದ್ದೆ ಸಿಗೋಲ್ಲ ಅಂತ ನಗ್ತಾನೆ. ವಿಕ್ರಮ್ ಮನೆಗೆ ಬಂದು ಒಬ್ಬನೇ ಡಿನ್ನರ್ ಮಾಡಿ ನಿದ್ದೆ ಬಾರದೆ ಸೋಫಾದ ಮೇಲೆ ಹೋಗಿ ಮಲಗಿ ಕೊನೆಗೆ ನಾನಾ ಆಲೋಚನೆಗಳ ನಡುವೆ ನಿದ್ದೆಗೆ ಜಾರುತ್ತಾನೆ. ಮಾರನೇ ದಿನ ಬೆಳಗ್ಗೆ ಹೋಟೆಲ್ ರೂಮ್ ಕಿಟಕಿಯಿಂದ ಬರ್ತಿದ್ದ ಸೂರ್ಯನ ಬೆಳಕು ಅನನ್ಯ ಮುಖದ ಮೇಲೆ ಬಿದ್ದು ಆಕೆಯ ಮುಖದ ಕಳೆ ಹೆಚ್ಚಿಸುತ್ತದೆ. ಮಲಗಿರೋ ಮಗುವಿನಂತೆ ಕಾಣುತ್ತಿದ್ದ ಅನನ್ಯ ಮೆಲ್ಲನೆ ಕಣ್ಣು ತೆರೆಯುತ್ತಾಳೆ. ಹೊಸ ಜಾಗ ನೋಡಿ ಅನನ್ಯಗೆ ಭಯವಾಗುತ್ತದೆ. ತಲೆನೋವು ತಡೆಯೋಕೆ ಆಗ್ತಿರಲ್ಲ. ಆಗ ಟೇಬಲ್ ಮೇಲೆ ಹ್ಯಾಂಗ್ ಓವರ್ ಟ್ಯಾಬ್ಲೆಟ್ ಮತ್ತು ನೀರು ಇಟ್ಟಿರೋದನ್ನು ನೋಡಿ ಆಶ್ಚರ್ಯಪಡುತ್ತಾಳೆ. ರಾತ್ರಿ ನಡೆದಿದ್ದನ್ನು ನೆನಪಿಸಿಕೊಂಡು ವಿರಾಟ್ ಮಾತು ಕೇಳಿ ಜಾಸ್ತಿ ಡ್ರಿಂಕ್ಸ್ ಮಾಡಿ ಮಲಗಿದ್ದು ನೆನಪಾಗುತ್ತದೆ. ನಾನು ಹೇಗೆ ಅವನ ಮಾತು ಕೇಳಿದೆ ಅಂತ ತನಗೆ ತಾನೇ ಅನ್ನುತ್ತಿದ್ದಾಗ ಬಾಗಿಲು ತೆಗೆದು ವಿರಾಟ್ ಶರ್ಟ್ ಹಾಗೂ ಕೆಂಪು ಕೋಟ್ ಧರಿಸಿ ಹ್ಯಾಂಡ್ಸಮ್ ಆಗಿ ಒಳಗೆ ಬರುತ್ತಾನೆ. ಎದ್ದು ಬಿಟ್ರಾ ಅಂತ ಕೇಳಿದ್ದಕ್ಕೆ ಅನನ್ಯ ತಲೆ ಆಡಿಸುತ್ತಾಳೆ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಮಾತುಗಳಲ್ಲಿ ಸಿಲುಕಿಸಿ ಡ್ರಿಂಕ್ಸ್ ಕುಡಿಸಿದ್ರಿ ಅಂತ ಅನನ್ಯ ಅನುಮಾನದಿಂದ ಕೇಳ್ತಾಳೆ. ವಿರಾಟ್ ನಗುತ್ತಾ, ನಿನ್ನೆ ರಾತ್ರಿಯೇ ಹೇಳಿದ್ದೆ, ಬಹುಶಃ ಮರೆತು ಹೋಗಿರಬೇಕು ಅಂತ ಟ್ಯಾಬ್ಲೆಟ್ ಕೊಡುತ್ತಾನೆ. ಅನನ್ಯ ಅದನ್ನು ತೆಗೆದುಕೊಂಡು ನೀರು ಅಂದಾಗ ನಗುತ್ತಾ ನೀರಿನ ಗ್ಲಾಸ್ ಕೊಡುತ್ತಾನೆ. ಅನನ್ಯ ಮಾತ್ರೆ ನುಂಗಿ ಎಷ್ಟು ವಿಚಿತ್ರವಾಗಿದೆ ಅಂದಾಗ, ಏನು ಅಂದ್ರ ಅಂತ ವಿರಾಟ್ ಕೇಳ್ತಾನೆ. ಅನನ್ಯ ಇಲ್ಲ ಅಂತ ತಲೆ ಆಡಿಸುತ್ತಾಳೆ. ಆಗ ವಿರಾಟ್, ನಿನಗೆ ಈಗಲೂ ಆ ಮೊಲದ ಬಟ್ಟೆಗಳ ಇಷ್ಟನಾ ಅಂತ ಕೇಳ್ತಾನೆ. ಅನನ್ಯ ಶಾಕ್ನಿಂದ ವಿರಾಟ್ ಕಡೆ ನೋಡುತ್ತಾಳೆ. ಈ ಮನುಷ್ಯನಿಗೆ ನನ್ನ ಬಾಲ್ಯದ ಅಭ್ಯಾಸಗಳ ಬಗ್ಗೆ ಹೇಗೆ ಗೊತ್ತು, ಇವನಿಗೆ ನನಗೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳು ಮೂಡುತ್ತವೆ. ಅಷ್ಟಕ್ಕೂ ವಿರಾಟ್ ಅಸಲಿ ಎತ್ತೇನು, ಅನನ್ಯವನ್ನು ವಿಕ್ರಮ್ನಿಂದ ಬೇರ್ಪಡಿಸಲು ಯಾಕೆ ಬಯಸುತ್ತಿದ್ದಾನೆ, ಮುಂದೆ ಏನಾಗುತ್ತದೆ ತಿಳಿಯಲು ಕಥೆಯೊಂದಿಗೆ ಇರಿ. ರಹಸ್ಯಗಳು ಬಯಲಾಗಬೇಕಿದ್ದರೆ ನಿಮ್ಮ ಸಪೋರ್ಟ್ ಚಾನಲ್ ಮೇಲೆ ಹೀಗೇ ಇರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.